ಸ್ನೇಹಿತರೆ, ಕರ್ಜಿಕಾಯಿ ಮಾಡುವ ರೆಸಿಪಿ ಯಾವ ಥರ ಮಾಡೋದು, ಏನು ಕರ್ಜಿಕಾಯಿ ಅಂತ ತೋರಿಸ್ತೀನಿ ಸ್ನೇಹಿತರೆ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಅದಕ್ಕೆ ಸಾಮಗ್ರಿ ಏನೇನು ಬಳಸಿದ್ದೀವಿ ಅಂತ ನೋಡೋಣ. ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರಿಸ್ಪಿ ಆಗಿದೆ. ಹೇಗೆ ಮಾಡೋದಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಪಂಚಮಿ ಹಬ್ಬಕ್ಕೆ ಸಾಮಾನು ಏನೇನು ತಗೊಬಂದಿದ್ದೀನಿ ಅಂದರೆ, ನಾಳೆ ನಾಡ್ದು ಪಂಚಮಿ ಹಬ್ಬ ಅಲ್ವಾ, ಹಾಗಾಗಿಬಿಟ್ಟು ಸಾಮಾನೆಲ್ಲ ಬೇಕಲ್ಲ ಕರ್ಜಿಕಾಯಿ ಮಾಡೋಕ್ಕೆ. ಇಲ್ಲಿ ಸಕ್ಕರೆನ ತಗೊಬಂದಿದ್ದೀನಿ. 2 kg ಸಕ್ಕರೆ ಇದೆ, ಮತ್ತು ಅರ್ಧ kg ಕಡಲೆ ಬೀಜ. ಕರ್ಜಿಕಾಯಿ ಎಣ್ಣೆಲಿ ಕರಿಬೇಕಲ್ಲ, ಅದಕ್ಕೋಸ್ಕರ ಫಾರ್ಚೂನ್ 2 ಲೀಟ್ರ್ ಎಣ್ಣೆನ ತಗೊಬಂದಿದ್ದೀನಿ. ಮತ್ತು ಇದು 2 kg ರವೆ ಇದೆ. 2 kg ಏನಕ್ಕೆ ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ 2 kg ರವೆನ ತಗೊಂಡಿರೋದು. ಮತ್ತು ಇಲ್ಲಿ ಅರ್ಧ kg ಕೊಬ್ಬರಿ ತಗೊಬಂದಿದ್ದೀನಿ, ಮತ್ತು 1 kg ಬೆಲ್ಲ, ಮತ್ತು ಒಂದು ಏಲಕ್ಕಿ ಪ್ಯಾಕೆಟು, ಮತ್ತು ಸೋಂಪು ತಗೊಬಂದಿರೋದು. ಇದು ಕಡಲೆ ಹಿಟ್ಟು 2 kg ಇದೆ, ಮತ್ತು ರೆಡ್ ಲೇಬಲ್ ಒಂದು ತಗೊಬಂದೆ, ಹುರ್ಗಡ್ಲೆ 1 kg, ಮತ್ತು ಮೈದಾ ಹಿಟ್ಟು 2 kg ತಗೊಬಂದಿರೋದು. ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಹುರ್ಗಡ್ಲೆ, ಕಡಲೆ ಬೀಜ, ರವೆ ಎಲ್ಲ ಹಾಕಿಬಿಟ್ಟು ನಾನು ಕರ್ಜಿಕಾಯಿ ಮಾಡೋದು ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ ಹಬ್ಬ ಮಾಡ್ತಾಯಿದ್ರೆ. ಮತ್ತು ಬೆಲ್ಲ ಅಂದರೆ ಇನ್ನು ಕಡಲೆಬೇಳೆ ಮರ್ತೋಗಿದೆ, ಕಡಲೆಬೇಳೆ ತರಬೇಕು ಸ್ನೇಹಿತರೆ. ಬೆಲ್ಲ ಅಂದರೆ ಹೋಳಿಗೆ ಮಾಡೋಕ್ಕೆ, ಒಬ್ಬಿಟ್ಟು ಮಾಡೋಕ್ಕೆ ಬೆಲ್ಲ ತಗೊಬಂದಿರೋದು, ಆದರೆ ಕಡಲೆಬೇಳೆ ತಗೊಬಂದಿಲ್ಲ. ಇಷ್ಟು ಐಟಮ್ಮ ತಗೊಬಂದಿದ್ದೀನಿ ಸ್ನೇಹಿತರೆ. ಇವತ್ತು ಕರ್ಜಿಕಾಯಿ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊತೀವಿ ಸ್ನೇಹಿತರೆ. ಮತ್ತು ಇಲ್ಲಿ ಸ್ವಲ್ಪ ರವೆ ತಗೊಂಡಿದ್ದೀನಿ. ಮಾಮೂಲಿ ನೀವು ಬೇಕಂದರೆ ಚಿರೋಟಿ ರವೆ ಬಳಸ್ಬೋದು. ಮತ್ತು ಕಡಲೆ ಬೀಜನ ತಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ಚಿರೋಟಿ ರವೆನ ತಗೊಂಡಿಲ್ಲ ನಾನು, ಇದು ಮೀಡಿಯಮ್ ರವೆ ಇದೆ. ನಾನು ಆ್ಯಕ್ಚುಲಿ ಚಿರೋಟಿ ರವೆಯಲ್ಲೂ ಮಾಡ್ತೀನಿ, ಚೆನ್ನಾಗಿರುತ್ತೆ. ಚಿರೋಟಿ ರವೆ ಬೇಡ ಅಂದ್ಬಿಟ್ಟು ಮಾಮೂಲಿ ಬನ್ಸಿರವ ಥರ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ವ, ಆ ರವೆ ತಗೋ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿಬಿಟ್ಟು ಈ ರವೆನ ತಗೊಂಡಿದ್ದು. ಮತ್ತು ಇವಾಗ ಸ್ವಲ್ಪ ಇದು ರವೆನ ಹುರ್ಕೋಬೇಕಾಗುತ್ತೆ, ಯಾಕೆಂದರೆ ಕರ್ಜಿಕಾಯಿ ಮಾಡೋಕ್ಕೆ ಹಾಗೆ ಹಾಕೋಂಗಿಲ್ಲ. ಹಾಗಾಗಿಬಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಕಲರ್ ಚೇಂಜ್ ಆಗುವವರೆಗೂ ಹುರಿತಾ ಇರಬೇಕಾಗುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ರೆ ಕರ್ಜಿಕಾಯಿ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಯಾಕೆಂದರೆ ನೋಡಿ ಈ ಥರ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ನೀವು ಬೇಕಂದರೆ ತುಪ್ಪನ ಹಾಕ್ಕೊಂಡು ಹುರಿಬೋದು. ಇವಾಗ ನೋಡ್ತಾ ಇರ್ಬೋದು ರವೆತು ಹುರಿದಾಗಿದೆ. ಕಲರ್ ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ ಅಲ್ವಾ, ಕಲರು ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಇವಾಗ ನಾವು ಇದೇ ಪ್ಯಾನಲ್ಲಿ ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ. ಹಾಗಾಗಿಬಿಟ್ಟು ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ಇವಾಗ ನೋಡಿ ರವೆ ಹುರಿದಾಗಿದೆ. ಮತ್ತು ಇವಾಗ ಕಡಲೆ ಬೀಜ ಹುರ್ಕೋಬೇಕಾಗುತ್ತೆ. ಹಾಗಾಗಿಬಿಟ್ಟು ಕಡಲೆ ಬೀಜನೂ ಸ್ವಲ್ಪ ತಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜನೂ ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜ ಏನಕ್ಕೆ ಅಂದರೆ, ನಾನು ರವೆ ಮಿಕ್ಸ್ ಮಾಡ್ತೀನಲ್ವ, ರವೆ ಜೊತೆ ಕಡಲೆಕಾಯಿನೂ ಕಡಲೆ ಬೀಜ ತಗೊಂಡು ಹುರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಮಿಕ್ಸಿಲಿ ಹಾಕಿದರೆ ತುಂಬ ನುಣ್ಣಗಾಗುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಮಿಕ್ಸಿಲಿ ಹಾಕಲ್ಲ. ಇದು ಸ್ವಲ್ಪ ಕಡಲೆ ಬೀಜ ಕಪ್ಪು ಕಲೆ ಬೀಳುವಷ್ಟು ನೋಡಿಕೊಂಡು ಹುರಿಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕಡಲೆ ಬೀಜ ಹುರಿತಾ ಇದ್ದೀನಿ. ಹಸಿ ಇದ್ದಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಯಾವಾಗಲೂ ಕಡಲೆ ಬೀಜ ಹುರಿದ್ಬಿಟ್ಟು ಹಾಕೋಬೇಕಾಗುತ್ತೆ. ಇಷ್ಟು ರವೆನ ಹುರ್ಕೊಂಡಿದ್ದೀನಿ, ಮತ್ತು ಇಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಹಾಯ್ ಸ್ನೇಹಿತರೆ, ನೋಡಿ ಹುರ್ಗಡ್ಲೆ ಪುಡಿ ಮಾಡಿ ತಗೊಂಡಿದ್ದೀನಿ ನಾನು. ಈ ಥರ ಮಿಕ್ಸಿಲಿ ಪುಡಿ ಮಾಡಿಲ್ಲ, ನಾನು ಕುಟ್ಬಿಟ್ಟು ಪುಡಿ ಮಾಡಿದ್ದೀನಿ ಸ್ನೇಹಿತರೆ. ನೀವು ಬೇಕಂದರೆ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ. ಮತ್ತು ನೋಡಿ ಇಷ್ಟು ಕಡಲೆ ಬೀಜ ಪುಡಿನ ಮಾಡ್ಕೊಂಡಿದ್ದೀನಿ. ತುಂಬ ಪೌಡ್ರ್ ಮಾಡೋದು ಬೇಡ, ತುಂಬ ಪೌಡ್ರ್ ಮಾಡಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಇಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಮತ್ತು ಹುರಿದಿದ್ನಲ್ಲ ರವೆ, ಹುರಿದಿರುವಂಥ ರವೆನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಮತ್ತು ರವೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂಟ್ಕೊಂಡಂಗೆ ಆಗಿದೆ ನೋಡಿ. ಇಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ, ಕಡಲೆ ಬೀಜ ಮತ್ತು ರವೆನ ಹಾಕ್ಕೊಂಡಿದ್ದೀನಲ್ವ. ಮತ್ತು ತುರಿದಿರುವಂಥ ಒಣ ಕೊಬ್ಬರಿ, ತೆಂಗಿನಕಾಯಿ ತುರಿದಿಕ್ಕೊಂಡಿದ್ದೆ.
ನೋಡಿ ಜಾಸ್ತಿ ಹಾಕೋತೀನಿ, ಸ್ವಲ್ಪ ತುರಿದಿರುವಂಥ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಾಳೆ ನಾಗಪಂಚಮಿ ಹಬ್ಬ ಅಲ್ವಾ, ಪೂಜೆಗೆ ಬೇಕು, ಅದಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ ಇಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಸಕ್ಕರೆ ನೋಡ್ಕೊಂಡು ಹಾಕೋಬಹುದು, ನಮಗೆ ಸ್ವೀಟ್ಗೆ ಎಷ್ಟು ಬೇಕು. ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಹಾಕೋಬಹುದು, ಆದರೆ ನಾನು ಪೌಡ್ರ್ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಇದು ಎಣ್ಣೆಯಲ್ಲಿ ಕರಿತೇವಲ್ವ, ಆವಾಗ ಎಲ್ಲ ಸಕ್ಕರೆ ಕರಗೋಗುತ್ತೆ. ಅದಕ್ಕೆ ನೋಡಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ರವೆ ಮತ್ತು ತುರಿದಿರುವಂಥ ಒಣ ಕೊಬ್ಬರಿ ಮತ್ತು ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಹಾಕಿಬಿಟ್ಟು ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ನಾನಿಲ್ಲಿ ಸಕ್ಕರೆ 2.5 ಕಪ್ಪಷ್ಟು ಬಟ್ಲಿಂದ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡ್ತೀನಿ ಮಿಕ್ಸ್ ಮಾಡಿಬಿಟ್ಟು, ಕಡಿಮೆ ಬಿದ್ದರೆ ಸ್ವಲ್ಪ ಇನ್ನೊಂದು ಸತಿ ಹಾಕೋಬೇಕಾಗುತ್ತೆ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಲ್ವ, ಇದು ಮತ್ತು ಏಲಕ್ಕಿ ಮತ್ತು ಸೋಂಪು ಗೊತ್ತಲ್ವ, ಅದು ಕುಟ್ಟಿ ಪುಡಿನ ಮಾಡ್ಕೊಂಡಿದ್ದೀನಿ. ಸೋಂಪು ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊತೀನಿ. ಏಲಕ್ಕಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಆದರೂ ಸಿಪ್ಪೆಗಳು ಹಾಗೇ ಇದೆ, ಹಾಗೇ ಇರಬೇಕು, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಕರ್ಜಿಕಾಯಿ ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಅಲ್ಲಿ ನಾದಿಟ್ಟಿದ್ದೀನಿ ಸ್ನೇಹಿತರೆ, ಮೈದಾ ಹಿಟ್ಟಲ್ಲಿ ಮಾಡೋದು. ಮೈದಾ ಹಿಟ್ಟು ಅಲ್ಲಿ ನಾದ್ಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕೋ ಕಡಿಮೆ ಅನ್ನಿಸ್ತಾ ಇದೆ, ನೋಡ್ತಾ ಇದ್ದೀನಿ. ಇಂಚೂರು ಸಕ್ಕರೆನ ಹಾಕ್ಕೊತೀನಿ ಸ್ವಲ್ಪ. ನೋಡಿ ಇನ್ನೊಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊತೀನಿ. ನೋಡಿ ಇಷ್ಟೆಲ್ಲ ಹಾಕಿ ಮಿಕ್ಸನ್ನು ಮಾಡ್ಕೊತೀನಿ ಚೆನ್ನಾಗಿ. ಸಿಂಪಲಾಗಿ ರವೆ ಮತ್ತು ಒಣ ಕೊಬ್ಬರಿ ಎಲ್ಲ ಹಾಕಿ, ರವೆ ಮತ್ತು ಒಣ ಕೊಬ್ಬರಿ ಎಲ್ಲ ಹಾಕಿ ಕರ್ಜಿಕಾಯಿ ಮಾಡುವ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೂರ್ಣನಂತೂ ರೆಡಿಯಾಗಿದೆ. ಇವಾಗ ಕರ್ಜಿಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹಿಟ್ಟು ನಾದಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಉದುರಾಗಿ ಈ ಥರ ಇದೆ. ಸಕ್ಕರೆನೂ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಸಕ್ಕರೆ ಕಾಣಿಸ್ತಾ ಇದೆ. ಸಾಕು ಅನಿಸುತ್ತೆ ಸ್ನೇಹಿತರೆ ಇಷ್ಟು ಸಕ್ಕರೆ. ತುಂಬ ಸಿಹಿ ಆದರೆ ಜಾಸ್ತಿ ಸಿಹಿನೂ ಬೇಡ, ನಾರ್ಮಲಾಗಿ ಮಾಡ್ಕೊತೀನಿ. ಹುರ್ಗಡ್ಲೆ ಪುಡಿ ಎಲ್ಲ ಹಾಕಿದ್ನಲ್ವ, ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಟಾಧೋಲಾ ಜೊಮೈಜಾ ನೋಡಿ ಇವಾಗ ಚಪಾತಿ ಥರ ಲಟ್ಟಿಸ್ಬಿಟ್ಟು ಕರ್ಜಿಕಾಯಿ ರೆಡಿ ಮಾಡೋಣ. ಹೂರ್ಣತ್ತು ರೆಡಿಯಾಗಿದೆ ಸ್ನೇಹಿತರೆ. ನೋಡಿ ಇವಾಗ ಬನ್ನಿ ಕರ್ಜಿಕಾಯಿ ಮಾಡೋಣ. ನೋಡಿ ಸ್ನೇಹಿತರೆ, ಇಷ್ಟೊತ್ತು ನಾದಿ ರೆಡಿ ಮಾಡಿದ್ದೆ, ಆವಾಗಲೇ ಇಷ್ಟೊಂದು ಸಾಫ್ಟಾಗಿದೆ. ಮತ್ತು ಕರ್ಜಿಕಾಯಿ ಮಾಡೋಕ್ಕೆ ಇದನ್ನ ತಗೊಂಡಿದ್ದೀನಿ. ಇದರಲ್ಲಿ ಕಟ್ ಮಾಡಬೇಕಾಗುತ್ತೆ. ಇವಾಗ ಇದ್ರ ಮೇಲೆ ಚಪಾತಿ ಥರ ಒತ್ತಬೇಕು ಸ್ನೇಹಿತರೆ. ನೋಡಿ ಇವಾಗ ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಈ ಥರ ಲಟ್ಟಿಸ್ಬಿಟ್ಟು ಕರ್ಜಿಕಾಯಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಸ್ನೇಹಿತರೆ. ನಾಳೆ ಬೆಳಿಗ್ಗೆ ಪೂಜೆಗೆ ಬೇಕಲ್ವ, ಹಾಗಾಗಿಬಿಟ್ಟು. ಹಂಗೂ ಪ್ರಜ್ಜು ಇವತ್ತು ರಜಾ ಅಲ್ವಾ, ಮಗಳು ಇದ್ದಾಳೆ, ಪ್ರಜ್ಜು ಇದ್ದಾರೆ, ಮಗಳು ಇಬ್ಬರು ಹೆಲ್ಪ್ ಮಾಡ್ತಾರೆ. ತಿನ್ನೋದು ಅವ್ರಿಗೂ ಅಲ್ವಾ, ಅವ್ರಿಗೋಸ್ಕರ ಅಂತಲೇ ಮಾಡ್ತಾ ಇರೋದು. ಅದಕ್ಕೆ ನೋಡಿ ಈ ಥರ ಲಟ್ಟಿಸ್ಕೊಂಡು, ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಸೈಡಲ್ಲಿ ಮಧ್ಯೆ ಯಾಕಂದರೆ ಫಸ್ಟ್ ಕಟ್ ಮಾಡ್ತಾ ಇರೋದಲ್ವ, ಸ್ವಲ್ಪ ಅಂಟಬಾರ್ದು. ನೋಡಿ ಈ ಥರ ಹಾಕ್ಕೊತೀನಿ. ಅದ್ರ ಮೇಲೆ ಚಪಾತಿ ಥರ ಹಾಕ್ಕೊಂಡು ಹೂರಣ ನಾವು ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕು ಅಷ್ಟು ಹೂರಣ ಹಾಕ್ಕೋಬೇಕು. ಇದು ನೋಡಿ ನಾನು ಇಷ್ಟು ಸಾಕು ಅನಿಸುತ್ತೆ. ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಫುಲ್ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಬರುತ್ತೆ. ನೋಡಿ ಸ್ನೇಹಿತರೆ, ಕರ್ಜಿಕಾಯಿ ಎಲ್ಲ ಈ ಥರ ಬರುತ್ತೆ. ಎಲ್ಲ ಫುಲ್ ಎಲ್ಲ ಇಷ್ಟು ಮಾಡಿಬಿಟ್ಟು ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿದ್ದೀವಿ ಕರ್ಜಿಕಾಯಿ, ಆವಾಗಲೇ ತೋರಿಸ್ನಲ್ಲ ವಿಡಿಯೋದಲ್ಲಿ ಈ ಥರ ಕಟ್ ಮಾಡಬೇಕಂತ. ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಉಳ್ಕೊಬಿಟ್ಟೈತೆ. ಇಲ್ಲಿ ಸ್ವಲ್ಪ ಉಂಡೆ ಥರ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ನನ್ನ ಮಗ ಚಪಾತಿ ಥರ ಮಾಡಿಕೊಡ್ತಾ ಇರೋದು, ಅಲ್ಲಿ ನನ್ನ ಮಗಳು ಮಾಡಿಕೊಡ್ತಾ ಇರೋದು.
ಮತ್ತು ಇಷ್ಟು ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಕರ್ಜಿಕಾಯಿ ಮಾಡೋದು ವಿಡಿಯೋ ಮತ್ತು ಶೇರ್ ಮಾಡ್ತೀನಿ. ಈ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ, ಆದರೂ ಹಬ್ಬ ಅಲ್ವಾ, ಮಾಡಲೇಬೇಕಾಗುತ್ತೆ. ಪಂಚಮಿ ಹಬ್ಬಕ್ಕೆ ಅದು ಏನು ಮಾಡಲೇಬೇಕಂತ ಇದೆ. ಹಳೆಯ ಅಜ್ಜಿ ತಾತಂದಿರೆಲ್ಲ ಮಾಡ್ಕೊಂಡು ಬಂದಮೇಲೆ ಅಪ್ಪ ಅಮ್ಮ ಅಮ್ಮಂದಿರ ಮಾಡ್ಕೊಂಡವ್ರೆ. ಅತ್ತೆ ಅಮ್ಮ ನಾವು ಮಾಡ್ದಂಗೆ ನಮ್ಮ ಮಕ್ಕಳು, ನಮ್ಮ ಅಳಿಯ ಮಗಳು, ಮಗ ಸೊಸೆ ಎಲ್ಲ ಮಾಡಿಕೊಂಡು ಹಾಗೆ ಹೋಗ್ತಾ ಇರ್ತಾರೆ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಮಾಡಿದ್ದೀವಿ. ಇವಾಗ ಎಣ್ಣೆಯಲ್ಲಿ ಕರಿತೀನಿ ಸ್ನೇಹಿತರೆ. ಎಣ್ಣೆಯಲ್ಲಿ ಕರಿಯೋಣ, ಇವಾಗ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಬಿಸಿ ಮಾಡೋಣ. ಫ್ರೆಂಡ್ಸ್ ನೋಡಿ, ಕರಿಬೇಕು ಕರ್ಜಿಕಾಯಿ ಎಲ್ಲ. ಒಂದು ಪ್ಲೇಟ್ ಹಾಕೋ ಬಂದಿದ್ದೀನಿ. ಫಸ್ಟು ಮಕ್ಳಿಗೂ ಪುರಿ ಬೇಕಂತೆ, ಹಾಗಾಗಿಬಿಟ್ಟು ಫಸ್ಟು ಪುರಿ ಕರೆದ್ಬಿಟ್ಟು ಕೊಡೋಣ, ಆಮೇಲೆ ಕರ್ಜಿಕಾಯಿ ಕರಿಯೋಣ. ಯಾಕಂದರೆ ಅಷ್ಟೊತ್ತು ಊಟ ಮಾಡ್ತಾ ಇರ್ತಾರಲ್ಲ ಮಕ್ಕಳು, ಪೂರಿ ಮಾಡಿಕೊಡ್ತೀನಿ, ತಿಂತಾರೆ. ನೋಡ್ತಾ ಇರ್ಬೋದು ಎಣ್ಣೆ ಬಿಸಿ ಆಗ್ತಾ ಇದೆ. ಫಸ್ಟು ಪುರಿ ಬೇಕಂತೆ, ಹಾಗಾಗಿಬಿಟ್ಟು ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ. ಪುರಿನ ಮಾಡಿಕೊಡ್ತೀನಿ ಫಸ್ಟು, ತಿನ್ನಲಿ ಪಾಪ ಮಕ್ಕಳು. ನೋಡಿ ಈ ಥರ ಪುರಿ ಮಾಡವ್ರೆ, ಎಣ್ಣೆಲಿ ಕರೆದು ಕೊಡ್ತೀನಿ. ಈಗ ಹೊಟ್ಟೆ ಹಸಿತಾ ಇದೆ ಅಲ್ವಾ, ಕರ್ಜಿಕಾಯಿ ಎಲ್ಲ ಮಾಡಿ ಪುರಿ ಬೇಕಂದ್ರೆ ಅದಕ್ಕೆ ಫಸ್ಟು ಪುರಿ ಕರೆದ್ಬಿಟ್ಟು ಕೊಟ್ಬಿಡೋಣ. ಆಮೇಲೆ ಕರ್ಜಿಕಾಯಿ ಎಣ್ಣೆಯಲ್ಲಿ ಕರಿಯೋಣ ಫ್ರೆಂಡ್ಸ್. ನೋಡಿ ಬಿಸಿ ಬಿಸಿ ಪೂರಿ ಕೊಡೋಣ ಫಸ್ಟು ಅಂತ ಪೂರಿನ ಕರಿತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟವ್ರೆ ಜಾಸ್ತಿ. ನೋಡಿ ಎಣ್ಣೆಯಲ್ಲಿ ಕದ 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 ಕುದೀತಾ ಇದೆ. ನೋಡೋಣ ಫ್ರೆಂಡ್ಸ್, ಪುರಿನ ಫಸ್ಟು ಮಾಡಿ ಕೊಡೋಣ ಮಕ್ಕಳಿಗೆ, ತಿನ್ನಲಿ. ಫಸ್ಟು ಮಕ್ಕಳು ತಿನ್ನಲಿ, ಆಮೇಲೆ ಕರ್ಜಿಕಾಯಿ ಎಣ್ಣೆಯಲ್ಲಿ ಕರಿಬೇಕು. ಇಬ್ಬರಿಗೂ ಒಂದು ಮೂರು ಪುರಿ ಮಾಡಿಕೊಡ್ತಾ ಇದ್ದೀನಿ. ಸಾಫ್ಟಾಗಿ ಚೆನ್ನಾಗಿರುತ್ತೆ ಪೂರಿ. ಇಷ್ಟೆಲ್ಲ ಪೂರಿ ಮಾಡಿಬಿಟ್ಟು ಕರ್ಜಿಕಾಯಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಪೂರಿ ಇದೆ, ಚಟ್ನಿ ಮಾಡಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಕರ್ಜಿಕಾಯಿನ ಕರಿತೀನಿ. ಬನ್ನಿ ಇವಾಗ ಪೂರಿ ಚಟ್ನಿ ತಿನ್ನೋಣ ಫ್ರೆಂಡ್ಸ್. ನೋಡಿ ಪೂರಿ ಕರೆದಿದೆ ಆ ಎಣ್ಣೆಯಲ್ಲಿ, ಮತ್ತು ಇವಾಗ ಕರ್ಜಿಕಾಯಿನ ಕರಿತಾ ಇದ್ದೀನಿ. ಯಾಕೆಂದರೆ ಎಣ್ಣೆ ಬಿಸಿ ಇದೆ, ಪೂರಿ ಕರೆದಿದ್ನಲ್ಲ, ಸುಮ್ಮನೆ ವೇಸ್ಟ್ ಆಗಬಾರ್ದಲ್ವಾ, ಹಾಗಾಗ್ಬಿಟ್ಟು ಫಸ್ಟು ಮಕ್ಳಿಗೆ ಪೂರಿ ಕರೆದ್ಬಿಟ್ಟು ಕೊಟ್ಟು ಆಮೇಲೆ ಕರ್ಜಿಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೋಡಿ ಉಲ್ಟಾನ ತಿರುಗಿಸ್ಕೊತಾ ಇದ್ದೀನಿ. ಇವು ಅಂದರೆ ಸ್ವಲ್ಪ ನೋಡಿ ಪುರಿ ಕರಿಯೋಕ್ಕೆ ಸ್ವಲ್ಪ ಸ್ಟೋವ್ ಜಾಸ್ತಿ, ಉರಿ ಜಾಸ್ತಿ ಮಾಡಿದ್ನಲ್ಲ, ಹಾಗಾಗ್ಬಿಟ್ಟು ಕಲರ್ ನೋಡಿ ಬ್ರೌನ್ ಆಗ್ತಾ ಇದೆ. ನೋಡಿ ಈ ಥರ ಕರಿಕೋಬೇಕಾಗುತ್ತೆ. ಕಲರ್ ಇಷ್ಟು ಚೇಂಜ್ ಆಗುತ್ತೆ ನೋಡಿ. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇವಾಗ ಇದು ಕರೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊತೀನಿ. ಮತ್ತು ಇನ್ನೊಂದು ಸತಿ ಬಿಡ್ತಾ ಇದ್ದೀನಿ. ಎಷ್ಟು ಫುಲ್ ಎಲ್ಲ ಎಷ್ಟು ಮಾಡಿದೆ, ಒಂದು 50 ಇರ್ಬೋದು. ಅಷ್ಟೆಲ್ಲ ಒಂದೇ ಸತಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟು ಕರಿತೀನಿ ಫ್ರೆಂಡ್ಸ್. ಅದ್ರಿ ಬಲೀಕ ನೋಡಿ, ಮತ್ತು ಕಲರ್ ತಿರ್ಗಾಕೋತಾ ಇದ್ದೀನಿ. ಎರಡೂ ಸೈಡಲ್ಲಿ ಬೇಯಿಸ್ಕೋಬೇಕಲ್ವಾ. ಎಣ್ಣೆಲಿ ಕರೆದಿರ್ತೀವಿ, ಒಂದು 15 ದಿವಸ ಇಟ್ಟರು ಇದೇನು ಹಾಳಾಗಲ್ಲ ಸ್ನೇಹಿತರೆ. ಸಕ್ಕರೆ ಎಲ್ಲ ಹಾಕಿರ್ತೀವಿ, ರವೆ ಮತ್ತು ಹುರ್ಗಡ್ಲೆ ಸ್ವಲ್ಪ ಪೌಡ್ರ್ ಮಾಡಿಕೊಂಡು, ಮತ್ತು ಕಡಲೆ ಬೀಜ, ಒಣ ಕೊಬ್ಬರಿ ಎಲ್ಲ ಹಾಕಿದ್ದೀವಿ. ಈ ಥರ ಮಾಡಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಮಾಡೋದು. ಮತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀವಲ್ಲ, ಮತ್ತು ಚೂಡ ಮಾಡಬೇಕು ಸ್ನೇಹಿತರೆ. ನಾಳೆ ನಾಗೇಶ ಹಬ್ಬ ಅಲ್ವಾ, ಹಾಕ್ಬಿಟ್ಟು ಬೆಳಿಗ್ಗೆ ನಾಗೇಶನಿಗೆ ಹಾಲು ಹಾಕಕ್ಕೆ ಹೋಗ್ತೇವಲ್ವಾ, ಆವಾಗೆಲ್ಲ ಇದೆಲ್ಲ ಮಾಡಿಬಿಟ್ಟು ಪೂಜೆಗೆ ತಗೊಂಡು ಹೋಗ್ತೀವಿ. ಅಲ್ಲಿ ಊರ ಕಡೆ ಅಂದರೆ ಚೆನ್ನಾಗಿರುತ್ತೆ, ಹುತ್ತಗೆ ಹಾಲು ಹಾಕ್ಬಿಟ್ಟು
ಇದೆಲ್ಲ ಕುತ್ಕೊಂಡೆಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲೇ ಕುತ್ಕೊಂಡು ತಿನ್ಕೊಂಡು ನಿಧಾನಕ್ಕೆ ಬರ್ತೇವೆ. ಇಲ್ಲಿ ಅಂದರೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಮಾಮೂಲಿ ಪೂಜೆಗೆ ತಗೊಂಡು ಹೋಗ್ಬಿಟ್ಟು ಪೂಜೆಗೆ ಇಟ್ಬಿಟ್ಟು ಕಾಯಿ ಎಲ್ಲ ತೊಗೊಂಡೋಗ್ಬಿಟ್ಟು ಇದೆಲ್ಲ ತೊಗೊಂಡೋಗಿ ಹಾಲೆಲ್ಲ ಹಾಕಿ ಪೂಜೆ ಮಾಡಿಕೊಂಡು ಬಂದುಬಿಡ್ತೀವಿ ಅಷ್ಟೇ. ಇಲ್ಲಿ ಅಂದರೆ ದೇವಸ್ಥಾನ ಇರುತ್ತಲ್ವ, ಅಶ್ವತ್ಥಕಟ್ಟೆ. ಊರ ಕಡೆ ಅಂದರೆ ಹುತ್ತ ಇರುತ್ತೆ, ಅಲ್ಲೆಲ್ಲ ಚೆನ್ನಾಗಿರುತ್ತೆ ಊರ ಕಡೆ. ನೋಡಿ ಮತ್ತೆ ಇನ್ನೊಂದು ಸತಿ ಹಾಕೋತಾ ಇದ್ದೀನಿ. ಫುಷ್ಟೆಲ್ಲ ಇದೆಲ್ಲ ಕರೆದ್ಬಿಡ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಎಷ್ಟೆಲ್ಲ ಕರ್ಜಿಕಾಯಿ ಕರೆದಿದ್ದೀವಿ. ಸ್ವೀಟಾಗಿತ್ತು ಇದೆ ನೋಡಿ. ಕರ್ಜಿಕಾಯಿ ಮಾಡೋದು ರೆಸಿಪಿ ಹೇಗೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಸಿಹಿಯಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಹೇಗಿದೆ ತಿಂದು ಕಮೆಂಟಲ್ಲಿ ತಿಳಿಸಿ.